ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈಗ ಕೆಲವು ತಿಂಗಳ ಮುಂಚೆ ನಮ್ಮ ದೇಶ ಜಗತ್ತಿನ 4ನೇ ಅತಿ ದೊಡ್ಡ ಎಕಾನಮಿ ಆಗಿತ್ತು GDPಯಲ್ಲಿ. ಇದೀಗ ಈ ಟ್ರಂಪಿಂದು ಟ್ಯಾರಿಫು ಈ ವಾರೆಲ್ಲ ಶುರು ಆದಮೇಲೆ ನಮ್ಮ GDP ಸ್ವಲ್ಪ ಡೌನ್ ಆಗಿ 6ನೇ ಸ್ಪಾಟಿಗೆ ಬಂದಿದ್ದೇವೆ. ಮೊದಲನೇ ಸ್ಪಾಟಲ್ಲಿ ಅಮೇರಿಕಾ ಇದೆ, ಆಮೇಲೆ ಚೈನಾ, ಆಮೇಲೆ ಜರ್ಮನಿ. ಮುಂಚೆ ನಾವಿದ್ವು, ಇದೀಗ ನಮ್ಮನ್ನು ಬೀಟ್ ಮಾಡಿ ಜಪಾನ್ ಸ್ವಲ್ಪ ಮೇಲಕ್ಕೆ ಹೋಗಿದೆ, ಆಮೇಲೆ UK ಸ್ವಲ್ಪ ಮೇಲಕ್ಕೆ ಹೋಗಿದೆ. ಆಯಿತಾ, ಈ ಜಪಾನ್ದು ಮತ್ತು UKದು ಸ್ವಲ್ಪ GDP ಜಾಸ್ತಿ ಆಗಿದೆ ಕಂಪ್ಯಾರಿಟಿವ್ಲಿ. ನಮ್ಮದು ಸ್ವಲ್ಪ ಡೌನ್ ಆಗಿದೆ. ಮತ್ತೆ ರಿಕವರ್ ಆಗ್ತೀವಿ ನಂಗೆ ಅನ್ನಿಸ್ತಂಗೆ. ಇನ್ನೊಂದು ವರ್ಷದಲ್ಲಿ ಈ ಜಪಾನ್ ಮತ್ತು UKನ ಹಿಂದಿಕ್ಕಿ ಮತ್ತೆ 4ನೇ ಸ್ಪಾಟಲ್ಲಿ ಹೋಗ್ತೀವಿ ಮೋಸ್ಟ್ಲಿ. ಅದಾಗಿ 1-2 ವರ್ಷಕ್ಕೆ ಜರ್ಮನಿನೂ ಬೀಟ್ ಮಾಡಿ 3ನೇ ಸ್ಪಾಟ್ಗಂತೂ ಹೋಗ್ತೀವಿ. ಅದಾದಮೇಲೆ ಚೈನಾ ಮತ್ತು ಅಮೆರಿಕಾ ಜಗತ್ತಿನ ಅತಿ ದೊಡ್ಡ GDP ಆಯಿತಾ, ಅವ್ರನ್ನ ಸ್ವಲ್ಪ ಬೀಟ್ ಮಾಡೋದು ಕಷ್ಟನೇ. ಮೋಸ್ಟ್ಲಿ ಇನ್ನೂ ಒಂದು 20-30 ವರ್ಷ ಬೇಕು ಅವ್ರನ್ನ ಬೀಟ್ ಮಾಡೋದಕ್ಕೆ. ಏನಕ್ಕೆ ಚೈನಾ ಆಲ್ರೆಡಿ ಡೆವಲಪಿಂಗ್ ಎಕಾನಮಿ, ಅಮೇರಿಕಾ ಅಂತೂ ಆಲ್ರೆಡಿ ಟಾಪಲ್ಲಿದೆ. ಅವ್ರದ್ದು ಸ್ವಲ್ಪ ಡೌನ್ ಆಗೋದು ಕಷ್ಟ. ಏನಕ್ಕೆ ಜಗತ್ತಿನ ದೊಡ್ಡ ಕಂಪ್ನಿಗಳೆಲ್ಲ ಅಮೇರಿಕಾದಲ್ಲೇ ಇರೋದು. ಸೊ ಅದರಿಂದ ಅವ್ರದ್ದು ಸ್ವಲ್ಪ ಡೌನ್ ಆಗೋದು ಕಷ್ಟನೇ. ಈ ಚೈನಾ ಏನಕ್ಕೆ ಮೇಲಕ್ಕೆ ಹೋಗ್ತಾ ಇದೆ ಅಂದರೆ, ಮೆಜಾರಿಟಿ ಆಫ್ ದ ಪ್ರೊಡಕ್ಷನ್ಸು, ಚಿಪ್ ಮ್ಯಾನುಫ್ಯಾಕ್ಚರಿಂಗ್, ರ್ಯಾಮ್ ಪ್ರತಿಯೊಂದು ಕೂಡ ಚೈನಾದಲ್ಲಿ ಸಕ್ಕರಾಗಿದೆ. ಆಯಿತಾ, ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಅದರಿಂದ ಅವ್ರದ್ದು ಕೂಡ GDP ಹೆವಿ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ನಾವು ಅಮೆರಿಕಾ ಲೆವೆಲ್ಗೆ ಬೇಡ, ಚೈನಾ ಲೆವೆಲ್ಗೆ ಹೋಗ್ಬಿಟ್ರೆ ಸಾಕು, ನಮ್ಮ ದೇಶ ಒಂದು ಲೆವೆಲ್ಗೆ ಶ್ರೀಮಂತ ದೇಶ ಆಗುತ್ತೆ. ನೋಡೋಣ ಅದು ಯಾವ ಕಾಲಕ್ಕಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಚೈನಾದ ಕೋರ್ಟ್ ಇದೀಗ ಅಲ್ಲಿರುವಂಥ ಕಂಪನಿಗಳಿಗೆ ಒಂದು ಹೊಸ ರೂಲ್ಸನ್ನು ತಗೊಂಡ್ಬರ್ತಾ ಇದೆ. ಏನಪ್ಪ ಅಂದರೆ, ಚೈನಾ ದೇಶದಲ್ಲಿ ಯಾವುದೆಲ್ಲ ಕಂಪ್ನಿಗಳು ಕೆಲಸವನ್ನು ಮಾಡ್ತಾ ಇದೆ, ಅಲ್ಲಿರುವ ಎಂಪ್ಲಾಯಿಗಳನ್ನು ಈ AI ಬಂತು ಅಂದ್ಬಿಟ್ಟು ಕೆಲಸದಿಂದ ತೆಗೆಯುವ ಆಗಿಲ್ಲ. ಕ್ರೇಜಿಗರು. ನಮ್ಮ ದೇಶಕ್ಕೂ ಬಂದರೆ ಚೆನ್ನಾಗಿರುತ್ತೆ, ಬಟ್ ನಮ್ಮ ದೇಶಕ್ಕೆ ಬರೋ ಡೌಟೇ. ಚೈನಾ ದೇಶದ ಕಂಪ್ನಿಗಳು ಎಲ್ಲ ಗೌರ್ಮೆಂಟ್ ಕಂಟ್ರೋಲ್ ಇರುತ್ತೆ, ಏನು ಹೇಳಿದ್ರು ಮಾಡಲೇಬೇಕು. ಬಟ್ ನಮ್ಮ ದೇಶದಲ್ಲಿ ಹಂಗಲ್ಲ, ಬೇರೆ ದೇಶದ ಕಂಪ್ನಿಗಳೇ ಜಾಸ್ತಿ ಇರ್ತವೆ. ನಾವು ಆ ರೀತಿ ರೂಲ್ಸ್ ಅಂದ್ಬಿಟ್ರೆ ನಿಮ್ಮ ದೇಶನೇ ಬೇಡ ಅಂದ್ಬಿಟ್ಟು ಆರಾಮಾಗಿ ಅವ್ರ ದೇಶದಲ್ಲೇ ಮಾಡ್ಕೊಂಬಿಡ್ತಾರೆ. ನಮ್ಗೆ ಯಾಕೆ ಇಷ್ಟೊಂದು ಸ್ಯಾಲ್ರಿ ಕೊಡಬೇಕು? ಅವರು ಎಲ್ಲ ದೊಡ್ಡ ಕಂಪ್ನಿಗಳೆಲ್ಲ ನಮ್ಮ ದೇಶದ ಕೆಲಸದಿಂದ ತೆಗಿತಾವ್ರೆ ಜನಗಳನ್ನ. ಅವ್ರ ದೇಶದಲ್ಲೇ ಒಂದು ಸರ್ವರ್ ಇಟ್ಕೊಂಬಿಟ್ಟು ಅಲ್ಲೇ AI ಮುಖಾಂತರ ಕೆಲಸವನ್ನು ಮಾಡ್ಕೋತಾರೆ. ನಮ್ಮ ದೇಶಕ್ಕೆ ಬಂದ್ಬಿಟ್ಟು ಯಾಕೆ ಈ ರೀತಿ ರೂಲ್ಸ್ ಮಾಡಿ ಯಾಕೆ ಇಷ್ಟೊಂದು ಸ್ಯಾಲ್ರಿ ಕೊಡಬೇಕು ಅಂತ ಕಂಪ್ನಿಗಳು ಯೋಚನೆ ಮಾಡ್ತಾರೆ. ಚೈನಾ ಥರ ಇರಬೇಕು ಗುರು. ಫುಲ್ ಒಂದು ರೀತಿ ಡಿಕ್ಟೇಟರ್ಶಿಪ್ ಆದರೂ ಕೂಡ, ಡಿಕ್ಟೇಟರ್ಶಿಪ್ ಏನೋ ಗೊತ್ತಿಲ್ಲ, ಆದರೂ ಕೂಡ ಈ ಥರ ರೂಲ್ಸಿಂದ ಜನಗಳು ಸ್ವಲ್ಪ ಖುಷಿಯಾಗಿರ್ತಾರೆ. ಏನೋಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇದೀಗ ನಮ್ಮ ದೇಶದಲ್ಲಿ ಫಾಸ್ಟೆಸ್ಟ್ ಬುಲೆಟ್ ಟ್ರೈನ್ ಬರ್ತಾ ಇದೆ. ಫಾಸ್ಟೆಸ್ಟ್ ಬುಲೆಟ್ ಟ್ರೈನೇ 280 km/h ರನ್ ಆಗುತ್ತಂತೆ. ಕಂಪ್ಯಾರಿಟಿವ್ಲಿ ಜಗತ್ತಿನ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡು ತುಂಬ ಜಾಸ್ತಿ ಸ್ಪೀಡ್ ಏನೂ ಅಲ್ಲ, ಬಟ್ ನಮ್ಮ ದೇಶದ ಲೆವೆಲ್ಗೆ ಸ್ಪೀಡು ಚೆನ್ನಾಗಿದೆ. ಸೊ ಡಿಸೈನ್ಸು ಎಲ್ಲ ನೋಡೋಕ್ಕೆ ಐಫೈ ಆಗೇ ಇದೆ. ನೋಡೋಣ ಎಷ್ಟು ದಿನ ಇದನ್ನು ಇಷ್ಟು ಚೆನ್ನಾಗಿ ಇಟ್ಕೋತಾರೆ ಅಂತ. ಒಂದೇ ಭಾರತ್ತು ಕೂಡ ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಈಗಂತೂ ಒಳಗಡೆ ತುಂಬ ಗಲೀಜ್ ಅಂತ ಹೇಳ್ತಾರೆ. ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ನೆಕ್ಸ್ಟಿಂದ ಅವ್ರ ಫೋನ್ಲಿರುವಂಥ ಮ್ಯಾಗ್ಸೇಫನ್ನು ರಿಮೂವ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ತುಂಬ ಜನ ಅವ್ರ ಫೋನಿನ ಮ್ಯಾಗ್ಸೇಫನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ, ವೈರ್ಲೆಸ್ ಚಾರ್ಜ್ ಮಾಡೋದಕ್ಕೆ, ಕೆಲವೊಂದು ಮ್ಯಾಗ್ನೆಟಿಕ್ ಪವರ್ ಬ್ಯಾಂಕು, ವಾಲೆಟೆಲ್ಲ ಹಾಕೊಳ್ಳೋದಕ್ಕೆ. ಸೊ ನೆಕ್ಸ್ಟ್ ಮೋಸ್ಟ್ಲಿ ಅದು ತುಂಬ ಜನ ಯೂಸ್ ಮಾಡ್ತಿಲ್ಲ, ಕೆಲವು ಜನ ಯೂಸ್ ಮಾಡ್ತವ್ರೆ ಅಂತ ಕಾಣುತ್ತೆ. ಅದರಿಂದನೇ ಮ್ಯಾಗ್ಸೇಫನ್ನು ಅವ್ರ ಫೋನಿಂದ ರಿಮೂವ್ ಮಾಡೋ ಸಾಧ್ಯತೆ ಇದೆ. ಈ ರೀತಿ ರೂಮರ್ಸ್ಗಳು ಬರ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಟೊಯಾಟಾನವರು ಒಂದು ಯುನೀಕ್ ಆಗಿರುವಂಥ ಚೇರನ್ನು ಲಾಂಚ್ ಮಾಡಿದ್ದಾರೆ. ಕಾರಲ್ಲಿರುವಂಥ ಸೀಟನ್ನು ಚೇರ್ ಮಾಡವ್ರೆ. ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ, 3.33 ಲಕ್ಷ. ಕಂಪ್ಯಾರಿಟಿವ್ಲಿ ಕೆಲವೊಂದು ಗೇಮಿಂಗ್ ಚೇರ್ ಬರ್ತವೆ, ಇಷ್ಟೇ ಬೆಲೆ ಬಾಳುವಂಥ ಗೇಮಿಂಗ್ ಚೇರ್ ಬರ್ತವೆ. ಅದಕ್ಕೆ ನೋಡಿಕೊಂಡ್ರೆ ಪ್ರೈಸ್ ಓಕೆ. 3,33,000 ಕೊಟ್ಟು ನಿಮ್ಮಲ್ಲಿ ಯಾರಾದರೂ ಗೇಮಿಂಗ್ ಚೇರ್ನ, ಈ ಒಂದು ಕಾರಿಂದು ಟೊಯೋಟಾ ಕಾರಿನ ಚೇರ್ನ ತಗೋತೀರಾ? ಕಾಮೆಂಟ್ ಮಾಡಿರಪ್ಪ. ಸಕ್ಕತ್ತಾಗಿದೆ ನೋಡೋಕ್ಕೆ, ತುಂಬ ನೋಡಿದ್ರೇ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ಈ ಸೀಟ್ ಬೆಲ್ಟಿಂದ ಇದೆಲ್ಲ ಕೊಟ್ಟವ್ರೆ, ಲಾಕು. ಸೊ ಯುನೀಕ್ ಆಗಿದೆ, ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಮೋಸ್ಟ್ಲಿ ಫುಲ್ ರಿಕ್ಲೈನರ್ ಇರುತ್ತೆ, ಕಾರ್ಲಿರುವಂಥ ಎಲ್ಲ ಫೀಚರ್ ಇರುತ್ತೆ ಅಂತ ಕಾಣುತ್ತೆ. ಸೊ ಅದರಲ್ಲಿ ಏನು ಸೀಟಲ್ಲಿ ಕೂಲಿಂಗ್ ಎಲ್ಲ ಇರುತ್ತಲ್ವ, ಅದೆಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಮೋಸ್ಟ್ಲಿ ಅದೆಲ್ಲ ಇರಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇದೀಗ ನಮ್ಮ ದೇಶದಲ್ಲಿ ಏನು ಐಫೋನ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಅದು ಜಗತ್ತಿನಾದ್ಯಂತ ಬೇರೆ ದೇಶಗಳಿಗೆ ಶಿಪ್ ಆಗ್ತಾ ಇದೆ. ಆಯಿತಾ, ಸೊ ಬೇರೆ ಯಾವ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತ ನೋಡಿದ್ರೆ, ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗ್ತಿರುವಂಥದ್ದು ಅಮೇರಿಕಾಗೆ. 66.4% ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದು ಫೋನ್ಸ್ಗಳೆಲ್ಲ ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗುತ್ತೆ. $17.64 ಬಿಲಿಯನ್ ಬೆಲೆ ಬಾಳುವಂಥ ಫೋನ್ಗಳು ಅಮೆರಿಕಾಗೆ ಹೋಗುತ್ತೆ. ನೆಕ್ಸ್ಟು UAE. ಸೊ ತುಂಬ ಜನ ಇಲ್ಲಿಂದ ದುಬೈ ಅಲ್ಲೆಲ್ಲ ಹೋಗ್ಬಿಟ್ಟು
ಐಫೋನ್ ತೊಗೊಂಡು ಇಲ್ಲಿಗೆ ಬರುತ್ತೆ. ಈಗ ಹೆಂಗಾಗುತ್ತೆ ಅಂದರೆ ನಮ್ಮ ದೇಶದಿಂದನೇ ಫೋನ್ಗಳು ಆ ದೇಶಕ್ಕೆ ಹೋಗುತ್ತೆ, ಅದೇ ಫೋನ್ ನಮ್ಮ ದೇಶದ ಜನಗಳು ಎತ್ಕೊಬರ್ತಾರೆ ಕಡಿಮೆ ದುಡ್ಡಿಗೆ. ಏನಪ್ಪ, ನಮ್ಮ GST ಎಲ್ಲ ಇರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ದುಬೈಯಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ನಮ್ಮ ದೇಶದ್ದೇ ಫೋನ್ಗಳು ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು. ಅದು ಹೆಂಗೆ ಅಂತ ಗೊತ್ತಿಲ್ಲ, ಅರ್ಥ ಆಗಲ್ಲ ನನಗೆ. ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಐಫೋನ್ಗಳು ಬೇರೆ ದೇಶದಲ್ಲಿ ಕಡಿಮೆ ಇರುತ್ತಂತೆ. ಇದಪ್ಪ ನಮ್ಮ ದೇಶದ್ದು ಕ್ರೇಜಿ ವಿಷಯ. ಅಂದರೆ GST ಎಲ್ಲ ಎಕ್ಸ್ಟ್ರಾ ಹಾಕಿ ಇಟ್ಬಿಡ್ತಾರೆ. ಇನ್ನು ನೆಕ್ಸ್ಟು ಆಸ್ಟ್ರಿಯಾ ಅಂತೆ, ನೆದರ್ಲ್ಯಾಂಡು, UK, ಜರ್ಮನಿ, ಈ ಎಲ್ಲ ದೇಶಗಳಿಗೆ ನಮ್ಮ ದೇಶದಿಂದ ಐಫೋನ್ಗಳು, ಬೇರೆ ಬೇರೆ ಫೋನ್ಗಳು ಎಕ್ಸ್ಪೋರ್ಟ್ ಆಗ್ತಾ ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ರೀಸೆಂಟಾಗಿ ಬಂದಿರೋ ಕೌಂಟರ್ ಪಾಯಿಂಟ್ ರಿಪೋರ್ಟ್ನ ಪ್ರಕಾರ ನಮ್ಮ ದೇಶದಲ್ಲಿ ಸೇಲ್ ಆಗುವಂಥ ಪ್ರೀಮಿಯಂ ಫೋನ್ಗಳಲ್ಲಿ 72% ಜನ EMIನಲ್ಲಿ ಫೋನ್ನ ತಗೋತಾರಂತೆ. ಅದು ಆ್ಯಂಡ್ರಾಯ್ಡ್ ಆದರೂ ಆಗಿರ್ಬೋದು, ಐಫೋನ್ ಆದರೂ ಆಗಿರ್ಬೋದು, ಮೋಸ್ಟ್ಲಿ ಐಫೋನ್ನೇ ಮೆಜಾರಿಟಿ ಜನ EMIಲಿ ತೊಗೋತಾರೆ. ಸೊ 72% ಪ್ರೀಮಿಯಂ ಫೋನ್ಸು EMIಲೇ ಸೇಲ್ ಆಗೋದು. ಕ್ರೇಜಿ. ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಂಟ್ರಿ ಲೆವೆಲ್ ಯೂಶ್ವಲಿ ಸ್ವಲ್ಪ ಕಡಿಮೆ, ಬಟ್ ಸ್ಟಿಲ್ ನೋಡಿ ಎಲ್ಲದನ್ನೂ ಯೂಶ್ವಲಿ EMIಲೇ ತೊಗೋತಾರೆ. ಸೊ ಅಂದರೆ EMI ಟೆನ್ಯೂರ್ ಅಂದರೆ ಎಷ್ಟು ತಿಂಗಳದ್ದು ಕಡಿಮೆ ಆಗ್ಬೋದು, ಬಟ್ ಮೆಜಾರಿಟಿ ಜನ ನೋಡಿ ಎಂಟ್ರಿ ಲೆವೆಲ್ಲು ಕೆಲವು ಜನ EMIಲಿ ತೊಗೋತಾರೆ. ಬಡ್ಜೆಟ್ ಆದರೆ 35% ಜನ EMI, ಮಿಡ್ ಪ್ರೀಮಿಯಮ್ಮು 64% ಜನ, ಪ್ರೀಮಿಯಮ್ಮು 72% ಜನ. ಕ್ಯಾಶ್ ಕೊಟ್ಟು ತಗೊಳ್ಳೋರೇ ಕಡಿಮೆ ಅಂದ್ಕೊಳ್ಳಿ, ಆಯಿತಾ. ಕೆಲವು ಜನ ಡೆಬಿಟ್ ಟು ಕ್ರೆಡಿಟ್ ಕಾರ್ಡಲ್ಲಿ ತೊಗೋತಾರೆ, ಇನ್ನು ಕೆಲವು ಜನ UPI ಮಾಡ್ತಾರೆ. UPI ಮಾಡೋರು ಬರೀ 6% ಪ್ರೀಮಿಯಂ ಫೋನಲ್ಲಿ. ಕ್ರೇಜಿ ಗುರು. ಕ್ಯಾಶ್ ಕೊಟ್ಟು ತಗೊಳ್ಳೋರು ಜನ ಇದ್ದಾರೆ ನೋಡಿ. ಯೂಶ್ವಲಿ ಎಂಟ್ರಿ ಲೆವೆಲ್ನ 55% ಜನ ಕ್ಯಾಶ್ ಕೊಟ್ಟು ತಗೋತಾರೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟ್ಯಾಟಿಸ್ಟಿಕ್ಸ್. ಜನ ದುಡ್ಡಿಲ್ಲ ಅಂದ್ರೂ EMI ಮಾಡಿ ತೊಗೋತಾರೆ ಅಂತ ಆಯಿತು ನಂಗೆ ಅನ್ನಿಸ್ದಂಗೆ ಮೆಜಾರಿಟಿ ಜನ. ಬಟ್ ಕೆಲವು ಜನ ದುಡ್ಡಿದ್ರೂ EMI ಮಾಡ್ತಾರೆ. ಏನಕ್ಕೆ ಅಂದರೆ ಒಂದೇ ಸಲ ಯಾಕೆ ದುಡ್ಡು ಕೊಡೋದು ಅಂತ, ನೋ ಕಾಸ್ಟ್ EMI ಸಿಕ್ಕರೆ. ಬಟ್ ಸ್ಟಿಲ್ ಏನಪ್ಪ, ಹಿಡನ್ ಚಾರ್ಜಸ್ ಎಲ್ಲ ನಂಗೆ ಅನ್ನಿಸ್ತಂಗೆ ಇದ್ದೇ ಇರುತ್ತೆ. GST, ಪ್ರೊಸೆಸಿಂಗ್ ಫೀ ಎಲ್ಲ ಹಾಕ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಓಪೋನವರು ಇದೀಗ OnePlus ಮತ್ತು ರಿಯಲ್ಮಿಯನ್ನು ಮರ್ಜ್ ಮಾಡಿದ್ದಾರೆ. ಸೊ ಇನ್ಮೇಲೆ ಈ ರಿಯಲ್ಮಿ ಮತ್ತು ಓಪೋ ಎರಡಕ್ಕೂ ಒಂದೇ ಟೀಮ್ ಇರುತ್ತೆ, ಒಂದೇ ಮಾರ್ಕೆಟಿಂಗು, ಎಲ್ಲ ಒಂದೇ. ಬ್ರ್ಯಾಂಡ್ ಮಾತ್ರ ಡಿಫ್ರೆಂಟಾಗಿರ್ತವೆ. ಸೊ ನೆಕ್ಸ್ಟಿಂದ OnePlus ಫೋನ್ ಓಪೋ ರೀತಿ ಇರುತ್ತೆ, ಆಲ್ರೆಡಿ ಹಂಗೆ ಇದೆ. ಈ ಓಪೋ, OnePlus, ರಿಯಲ್ಮಿ ಎಲ್ಲ ಒಂದೇ ಥರ ಇರ್ತಾವಪ್ಪ. ಮರ್ಜ್ ಮಾಡೋರು ಒಟ್ಟಿಗೆ, ಗ್ಲೋಬಲಾಗಿ ಮರ್ಜ್ ಮಾಡೋರೆ. ನಮ್ಮ ದೇಶದಲ್ಲೂ ಕೂಡ ಮರ್ಜ್ ಆಗುತ್ತೆ. ಸೇಮ್ ಬಟ್ ಡಿಫ್ರೆಂಟ್ ಅಂತಾರಲ್ಲ, ಹಂಗೆ ಏನೂ ಮಾಡೋಕ್ಕಾಗಲ್ಲ. ಯಾಕೆ ಸುಮ್ಮನೆ ಎರಡು ಬ್ರ್ಯಾಂಡ್ ಮಾಡ್ತಾರೆ? ಆಲ್ರೆಡಿ ರಿಯಲ್ಮಿ ಕಿತ್ತೋಗಿದೆ, OnePlus ಕಿತ್ತೋಗೋ ರೀತಿ ಮಾಡ್ತಾ ಇದ್ದಾರೆ. ಓಪೋನ ಸುಮ್ಮನೆ ಎರಡು ಬ್ರ್ಯಾಂಡನ್ನು ಕ್ಲೋಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ವ, ನಿಮ್ಗೇನು ಅನಿಸುತ್ತೆ? ಏನಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು OnePlusನವರು 15,000 mAh ಕೆಪಾಸಿಟಿದು ಒಂದು ಬ್ಯಾಟ್ರಿಯನ್ನು ಗ್ಲೋಬಲಾಗಿ ಲಾಂಚ್ ಮಾಡಿದ್ದಾರೆ, ಆಯಿತಾ. ಸಖತ್ತಾಗಿದೆ. 120 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುವಂಥ ಬ್ಯಾಟ್ರಿ. ಕ್ರೇಜಿ ಮಾತ್ರ. ದೇಶದಲ್ಲಿ ಲಾಂಚ್ ಆಗೋ ಡೌಟು. ಒಟ್ಟಿಗೆ 5,000 ರೂಪಾಯಿಗೆ ಗ್ಲೋಬಲ್ ಆಗಿ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ. ಸಖತ್ತಾಗಿದೆ. ನಮ್ಮ ದೇಶಕ್ಕೂ ಬಂದರೆ ಚೆನ್ನಾಗಿರುತ್ತೆ ಗುರಲ್ವಾ, ಏನಂತೀರ? ನೋಡೋಕ್ಕೂ ಒಂಥರ ಡಿಫ್ರೆಂಟ್ ಆಗಿದೆ, ಇಷ್ಟ ಆಯಿತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಈ OnePlusನವರು ಅವ್ರದ್ದು OnePlus 15 ಫೋನ್ ಪ್ರೈಸನ್ನು ಹೈಕ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 6,000 ರೂಪಾಯಿ ತನಕ ಪ್ರೈಸ್ ಹೈಕ್ ಆಗಿದೆ. ಮುಂಚೆ 73,000 ಇರ್ತಿತ್ತು ಬೇಸ್ ವೇರಿಯಂಟು, ಇದೀಗ 78,000 ರೂಪಾಯಿ ಆಗಿದೆ. ಯಪ್ಪ. ಆಮೇಲೆ ಹೈಯೆಸ್ಟ್ ವೇರಿಯಂಟು ಮುಂಚೆ 80,000 ಇರ್ತಿತ್ತು, ಲಿಟ್ರಲಿ 86,000 ಮಾಡೋರೆ. 6,000 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಪ್ರೈಸ್ ಜಾಸ್ತಿ ಆಗಿದೆ. ಕಷ್ಟ ಇದೆ, ಫೋನ್ ತೊಗೊಳೋದು ತುಂಬ ಕಷ್ಟ ಇದೆ ಗುರು. ಈ OnePlus 15 ಒಂದು ಟೈಮಲ್ಲಿ 50,000, 55,000 ರೂಪಾಯಿ ಅಷ್ಟೇ, 60,000 ರೂಪಾಯಿ ಮ್ಯಾಕ್ಸಿಮಮ್. ಈಗ 78,000-85,000 ರೂಪಾಯಿ ಆಗಿದೆಯಲ್ಲ ಗುರು, ಯಾರು ತಗೋತಾವ್ರೆ ಅಂತ ಗೊತ್ತಿಲ್ಲ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್, CMF ವಾಚ್ 3 Proನ ಇನ್ನು ಕೆಲವು ದಿನಗಳಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ, ಕನ್ಫರ್ಮ್ ಆಗಿದೆ. CMF ಅವ್ರದ್ದು ಆ್ಯಕ್ಚುಲಿ ವಾಚು ಚೆನ್ನಾಗಿರುತ್ತೆ, ಅವ್ರದ್ದೇ ಒಂದು ವಯಸ್ಸಿರುತ್ತೆ, ಕಾಲಿಂಗ್ ಫೀಚರ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ನೋಡೋಕ್ಕೂ ಡಿಸೈನ್ ಅಂತ ತುಂಬ ಯುನೀಕ್ ಆಗಿರುತ್ತೆ, ಆಯಿತಾ. ಸೊ ಆರೆಂಜ್ ಕಲರ್ ಸ್ಟ್ರಾಪ್ ನನಗೆ ಪರ್ಸ್ನಲಿ ಇಷ್ಟ ಆಗೋದು. ಸೊ ನೋಡ್ತಾ ಇದ್ದಾರೆ ಈ ರೀತಿ ಇರುತ್ತಂತೆ. ಸೊ ನೋಡ್ಬೇಕು ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. 13 ದಿನದ ಬ್ಯಾಟ್ರಿ ಲೈಫು, AMOLED ಡಿಸ್ಪ್ಲೇ ಎಲ್ಲ ಇರುತ್ತಂತೆ. ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೈಸು ಸ್ಟಾರ್ಟಿಂಗ್ ಜಾಸ್ತಿ ಇರುತ್ತೆ, ಆಮೇಲೆ ಪ್ರೈಸ್ ಕಡಿಮೆ ಆಗ್ತಾ ಬರುತ್ತೆ. ಮೋಸ್ಟ್ಲಿ ಒಂದು 5,000-6,000 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದೇನೋ, ಗೊತ್ತಿಲ್ಲ, ನೋಡೋಣ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.